ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ತಮ್ಮ ಪಪ್ಪಗೆ ಆ ಕಡೆ ಮಾಡ್ತೀನಿ, ನಿಮಗೆ ಈ ಕಡೆ ಮಾಡ್ತೀನಿ. ಚಿಕ್ಕಪ್ಪಂಗೆ ನಾಳೆ ಮಾಡ್ತೀನಿ. ನೀನು ಫೋನ್ದು ವೀಡಿಯೋ ನೋಡಿದ ತಕ್ಷಣ ಅವ್ರದ್ದು ಫೇಸ್ ರಿಯಾಕ್ಷನ್ ಚೇಂಜ್ ಆಗಿಬಿಡ್ತು. ನಂಗೆ ಅಮ್ಮ ಹಂಗೆ ಮೇಕಪ್ ಮಾಡಿಕೊಡಿರ್ಲಿಲ್ಲ. ಹೌದಾ? ನಿಮ್ಮಮ್ಮ ಚೆನ್ನಾಗಿ ಮಾಡ್ತಾರ, ನಾನು ಚೆನ್ನಾಗಿ ಮಾಡ್ತೀನ? ನೀನು ಚೆನ್ನಾಗಿ ಮಾಡ್ತೀಯ. ಅಮ್ಮ ಚೆನ್ನಾಗಿ ಮಾಡ್ತಾಳೆ, ನೀನು ಚೆನ್ನಾಗಿ ಮಾಡ್ತ. ನಟ ಭಯಂಕರ ಹೊಡ್ಕೊಡೋದು. ಮಹಾನಟಿಗೆ ಯಾರನ್ನೇನೋ ಕರೀತಾವ್ರು, ನೀನು ಕರೀಬೇಕು. ನೀನೇ ತಗೊಂಡು ಬಂದಿದ್ದೆ ಇದೆಲ್ಲ ಚೆನ್ನಾಗಿದೆಯಾ? ಸಖತ್ತು ತಗೊಂಡು ಬಂದಿದ್ದು ನೀನು. ಹೌದಾ? ಥ್ಯಾಂಕ್ ಯು. ಇವಾಗ ನಿನ್ನ ಬರ್ಡೇಗೆಲ್ಲ ಆಕಾಶ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಬರ್ಡೇಗೆಲ್ಲ ಆಕಾಶ ಮಾಮ ಮಾಡಿಕೊಟ್ಟಿದ್ದಾನೆ ಅಲ್ವಾ? ನೀನು ಮಾಮ ತುಂಬ ಚೆನ್ನಾಗಿದೆ ಮಾಮ, ನನ್ನ ಬರ್ಡೇಗೆ ನೀನು ಮಾಡಿರೋದು, ಥ್ಯಾಂಕ್ ಯು ಸೋ ಮಚ್ ಮಾಮ ಅಂತ ಹೇಳಿ, ಆಯಿತಾ? ಓಕೆನಾ? ರೆಡ್ ಬೇಡ, ನಿಮ್ಮದು ಪಿಂಕ್ ಕಲರ್ ಅಲ್ವಾ? ಈ ಡ್ರೆಸ್ ಕಲರ್ ಇದು, ಈ ಕಲರ್ ಹಾಕ್ತೀನಿ. ಓಕೆನಾ? ಕಣ್ಮುಚ್ಚಿ. ನಂಗಮ್ಮ ನನಗೆ ಹಾಕೋದು. ನಮ್ಮಮ್ಮಂತೂ ಏನೂ ಇಲ್ಲ, ನಿಮ್ಮಮ್ಮ ಏನಾಗ್ತದೆ ನಿಮಗೆ ಎಲ್ಲ ಕಣ್ಣು ಮುಚ್ಚು. ನೀನು ಸೂಪರಾಗಿ ಕಾಣೋ ಥರ ಮಾಡ್ತೀನಿ ನಾನು. ಕಣ್ಣು ಮುಚ್ಚು. ನೀನು ಕಣ್ಣು ಮುಚ್ಚಬೇಕು, ನಾನು ಪೂರ್ತಿ ಮಾಡೋ ತನಕ ಮಾಡಿಸ್ಕೋಬೇಕು. ನೀನು ನಿಮ್ಮ ಪಪ್ಪಗೆ ಹೋಗಿ ತೋರಿಸಿದ ತಕ್ಷಣ ನಿಮ್ಮ ಪಪ್ಪ ಬಂದ್ಬಿಡ್ಬೇಕು. ಈ ವಿಡಿಯೋ ರೆಕಾರ್ಡ್ ಮಾಡುವಾಗ ಅಲ್ಲಿ ಮಧ್ಯೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಿತ್ತು ಅಂತ ಹೇಳಿಬಿಟ್ಟು ನಾನು ಜಸ್ಟ್ ಇಲ್ಲಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬಿಕಾಸ್ ಆವಾಗ ತುಂಬ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಆಚೆ ಸ್ವಲ್ಪ ರೋಡಲ್ಲಿ ಏನೇನೋ ಓಡಾಡ್ತಿತ್ತು, ಮತ್ತು ಮನೆಯಲ್ಲೂ ಕೂಡ ಮಕ್ಕಳೆಲ್ಲ ಇದ್ದರು, ಸೌಂಡ್ ಆಗ್ತಿತ್ತು ಅಂತ ಹೇಳಿಬಿಟ್ಟು ನಾನು ಅದನ್ನು ವಾಯ್ಸ್ ಮ್ಯೂಟ್ ಮಾಡಿ ನಾನು ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ಮೇಯ್ನ್ಲಿ ಒಂದು ಥಿಂಗ್ ಏನಪ್ಪ ಕ್ಲಿಯರ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಾನು ಪಾಪುಗೆ ಯಾವುದೇ ರೀತಿಯ ಫೌಂಡೇಶನ್ಸ್ನ ನಾನು ಯೂಸ್ ಮಾಡಿಲ್ಲ ಇದರಲ್ಲಿ. ಬಿಕಾಸ್ ಮಕ್ಕಳಿಗೆ ಆದಷ್ಟು ಕ್ರೀಮ್ಸ್ನ ಅವಾಯ್ಡ್ ಮಾಡಬೇಕು. ನಾವು ಫೌಂಡೇಶನ್ನ ಮಕ್ಕಳದು ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಆ್ಯಂಡ್ ಎಳೆ ಸ್ಕಿನ್ ಇರೋದ್ರಿಂದ ಅವ್ರಿಗೆ ನಾವು ಯಾವುದೇ ರೀತಿಯ ಕಾಸ್ಮೆಟಿಕ್ಸ್ನ ಯೂಸ್ ಮಾಡೋದು ಒಳ್ಳೆಯದಲ್ಲ. ಸೊ ದಟ್ ನಾನು ಅವಳಿಗೆ ಯಾವುದೇ ರೀತಿಯ ಕಾಸ್ಮೆಟಿಕ್ಸ್ ಯೂಸ್ ಮಾಡಿಲ್ಲ. ಜಸ್ಟ್ ಅವಳಿಗೆ ಐ ಮೇಕಪ್ ಮಾಡ್ತಾಯಿದ್ದೆ, ಮತ್ತು ಮಸ್ಕರ ಲಿಪ್ಸ್ಟಿಕ್ನ ಹಾಕಿದ್ದೆ. ನಾನು ಇದನ್ನು ಏನಕ್ಕಪ್ಪ ಮೆನ್ಷನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಯಾವತ್ತೂ ಒಂದಿನನೇ ಆಗಲಿ ಮಕ್ಕಳಿಗೆ ನಾವು ಮೇಕಪ್ಸ್ ಅಂತ, ಅವಳಿಗೆ ಇವಾಗ ಜಸ್ಟ್ 3 ಇಯರ್ಸು, ನಾನು ಆಫ್ಟರ್ 5 ಕಷ್ಟನೇ, ಇನ್ನೂ ಸ್ವಲ್ಪ ದೊಡ್ಡವರಾಗಬೇಕು ಮಕ್ಕಳು ಮೇಕಪ್ಪಿಗೆ ಅಂತ ಹೋದರೆ ಸುಮ್ಮನೆ ಕಾಸ್ಮೆಟಿಕ್ಸು ಏನೇನೋ ನಮಗೆ ಗೊತ್ತಿರುತ್ತೆ, ನಾವು ಯಾವತ್ತೋ ಒಂದಿನ ಮೇಕಪ್ಸ್ ಮಾಡ್ಕೊತೀವಿ. ಡೈಲಿ ಮಾಡೋದು ತುಂಬ ಒಳ್ಳೆಯದು ಅಲ್ಲ. ಸೊ ದಟ್ ನಾನು ಕ್ಲಿಯರ್ಲಿ ಇದನ್ನ ಹೇಳ್ತಾ ಇರೋದು. ಯಾವುದೇ ಕಾರಣಕ್ಕೂ ನಾನು ಅವಳಿಗೆ ಮಾಡಿಲ್ಲ. ಅವಳಿಗೆ ಮೇಕಪ್ ಅಂದರೆ ತುಂಬ ಇಷ್ಟ ಇರೋದ್ರಿಂದ ನಾನು ಮೇಕಪ್ ಪ್ರಾಡಕ್ಟ್ಸ್ನ ಅಲ್ಲಿ ಇಟ್ಟು ಅವಳಿಗೆ ಏನೋ ಹಚ್ತಾ ಇದ್ದೀನಿ ಅನ್ನೋ ಥರ ಅವಳಿಗೆ ಹಚ್ಚಿದ್ದು. ಜಸ್ಟ್ ಅವಳು ಕ್ರೀಮೇ ಹಾಕಿದ್ದೆ, ಅವಳು ಕ್ರೀಮೇ ಹಾಕಿ ಮತ್ತು ಮೇಲ್ಗಡೆ ಇನ್ನೊಂದು ಕ್ರೀಮ್ ಹಾಕ್ತೆ ಅನ್ನೋ ಥರ ನಾನು ಒಂದು ಮಾಯ್ಶ್ಚರೈಸರ್ನ ಹಾಕಿ ಅವಳಿಗೆ ಜಸ್ಟ್ ಮೇಲ್ಗಡೆ ಒಂದು ಕಾಂಪ್ಯಾಕ್ಟ್ನ ಹಾಕ್ತೆ. ಆಮೇಲೆ ಸ್ವಲ್ಪ ಹೈಲೈಟರ್ನ ಹಾಕ್ತೆ. ಅವಳು ಬ್ರಷಸ್ ಯೂಸ್ ಮಾಡಿದ್ರೆ ಸ್ವಲ್ಪ ಖುಷಿ ಪಡ್ತಾಳೆ, ನಮ್ಮ ಚಿಕ್ಕಿ ನನಗೇನೋ ಆಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಆಮೇಲೆ ಐ ಮೇಕಪ್ ಸ್ವಲ್ಪ ಮಾಡಿದೆ, ಅದರಿಂದ ಯಾವುದೇ ರೀತಿಯ ಹಾರ್ಮ್ಸ್ ಆಗಲ್ಲ ಐ ಮೇಕಪ್ಪಿಂದ. ಸೊ ದಟ್ ಐ ಮೇಕಪ್ ಒಂದು ಮಾಡಿದೆ. ಅವಳಿಗೆ ಐ ಮೇಕಪ್ಪು ಕೂಡ ತುಂಬ ಇಷ್ಟ. ಆ್ಯಂಡ್ ಕಾಜಲ್ ಹಾಕೋದ ಅಂತ ಅಂದ್ಕೊಂಡೆ, ಬಟ್ ಅವಳು ಪೇಷನ್ಸಿಂದ ಕಾಜಲ್ ಹಾಕ್ಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಸೊ ದಟ್ ನಾನು ಹಾಕಲಿಲ್ಲ. ಅದಕ್ಕೆ ನಾನು ಇದನ್ನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ನೀವು ಅಷ್ಟೇ ಯಾವುದೇ ರೀತಿಯ ಮಕ್ಕಳಿಗೆ ಆದಷ್ಟು ಮೇಕಪ್ಸ್ನ ಅವಾಯ್ಡ್ ಮಾಡಿ. ನಾನು ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ಹೇಳ್ತಾ ಇದ್ದೀನಿ.
ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಬಟ್ ಲಿಪ್ಸ್ಟಿಕ್ಕು ನಾವು ಹಾಕಬೇಕು ಫಂಕ್ಷನ್ಸ್ಗೆ ಅಂತಂದರೆ ಯಾವುದಾದ್ರೂ ಆಯುರ್ವೇದಿಕ್ಸ್ದು ಲಿಪ್ಸ್ಟಿಕ್ ಸಿಗುತ್ತೆ, ಅದನ್ನು ನೀವು ಪರ್ಚೇಸ್ ಮಾಡಿ ಮಕ್ಕಳಿಗೆ ಯೂಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಶಿ ಲವ್ಸ್ ಲಿಪ್ಸ್ಟಿಕ್. ನಾನು ಅವಳಿಗೆ ಯಾವುದೇ ರೀತಿಯ ಮ್ಯಾಟ್ ಲಿಪ್ಸ್ಟಿಕ್ಕು ಕೂಡ ಯೂಸ್ ಮಾಡೋದಕ್ಕೆ ಬಿಡಲ್ಲ. ಆ ಥರ ಲಿಪ್ಸ್ಟಿಕ್ ಆದರೆ ಹೊಟ್ಟೋಗ್ಬಿಡುತ್ತೆ ಬೇಗ. ಆ್ಯಂಡ್ ನಾವು ಕೂಡ ಒರೆಸಿ ಸ್ವಲ್ಪ ಇದು ಮಾಡಿಬಿಡ್ಬೋದು ಅವಳಿಗೆ ಅಂತ ಹೇಳಿ. ಮ್ಯಾಟ್ ಲಿಪ್ಸ್ಟಿಕ್ ಹಾಕ್ಬಿಟ್ರೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಅವಳು ಹೋಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಚೀಪಿ ಅದು ಇನ್ನೂ ನಮಗೆ ಬಾಡಿ ಒಳಗಡೆ ಹೋಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಅವಳಿಗೆ ಯೂಸ್ ಮಾಡಿಸ್ತಿರ್ಲಿಲ್ಲ. ಕಾಜಲ್ ಹಾಕೋದಕ್ಕೆ ಟ್ರೈ ಮಾಡಿದೆ, ಬಟ್ ಅವಳು ಹಾಕ್ಸ್ಕೊಳ್ಳಿಲ್ಲ. ಫೈನಲಿ ಅವಳನ್ನ ರೆಡಿ ಮಾಡಿ ನಾನು ಕಳಿಸ್ದೆ. ಆ್ಯಂಡ್ ಬರ್ಡೇ ವೀಡಿಯೋಸಲ್ಲಿ ನೋಡಿರ್ತೀರ ನೀವು ಹೇಗೆ ಕಾಣಿಸಿದ್ದಾರೆ ಅಂತ. ಬೇಕು ಅಂದರೆ ಪಿಕ್ಸ್ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ.